ಬ್ರೇಕ್ ನಂತರ ಮತ್ತೆ ಜೀವದಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಬೆಳಗೆರೆ ಅವರು ಹೇಳ್ತಾ ಇದ್ರಿ ನೀವು ಪೊಲೀಸರ ಮೇಲೆ ಯಾವ ರೀತಿ ಒತ್ತಡ ಇರುತ್ತೆ, ಹಾಗೇನೆ ಈ ಒಂದು ಆದೇಶದ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ನೋಡಿ ಏನಾಗುತ್ತೆ, ಪೊಲೀಸರನ್ನ ನೆಕ್ಸ್ಟ್ ಟು ದಿ ಕೋರ್ಟ್ ದಿ ಬಿಗ್ಗೆಸ್ಟ್ ಅಥಾರಿಟಿ ಇಸ್ ಗವರ್ನಮೆಂಟ್ ಅಂತೀವಿ. ಮೆನಿ ಅ ಟೈಮ್ಸ್ ಪೊಲೀಸ್ ಬಿಕಮ್ ದಿ ಬಿಗ್ಗೆಸ್ಟ್. ದೇ ಹ್ಯಾವ್ ಟು ಯೂಸ್ ದೇರ್ ಪವರ್. ದಂಡಾಧಿಕಾರಿ ಅಂತಾರೆ ಅವರಿಗೆ. ದಂಡ ಕೊಟ್ಟಿರೋದೇ ಕೈಗೆ ಅದನ್ನು ಉಪಯೋಗಿಸಕ್ಕೆ ಜುಡಿಷಿಯಸ್ ಆಗಿ ಉಪಯೋಗಿಸ್ಬೇಕು. ಅದನ್ನ ತಮ್ಮ ಸ್ವಾರ್ಥಕ್ಕೆ, ಲಂಚಕ್ಕೆ, ಲಾಭಕ್ಕೆ, ಹೆಸರಿಗೆ ಮಾಡಬಾರ್ದು. ಟ್ರಿಗರ್ ಹ್ಯಾಪಿ ಆಫೀಸರ್ಸ್ ಅಂತ ಇದ್ರು. ತೆಗೆಯೋದು ಪಟ್ಟ ತೊಡೆಯೋದು. ಎಸ್, ದಟ್ ಇಸ್ ಅವರ್ ಪನಿಷ್ಮೆಂಟ್. ನೋಡಿ, ಶಿವಮೊಗ್ಗದ ಲಾಕಪ್ ಡೆತ್ ಕೇಸಲ್ಲಿ ಅವ್ರಿಗೆ ಜೀವಾವಧಿ ಆಯಿತು. ಅವ್ರದ್ದು ಇದೇ ಪರಿಸ್ಥಿತಿ ಆಗಿತ್ತು. ಹಾಗಂತ ಹೇಳಿ ನೀವು ಆನೆಸ್ಟ್ ಆದ ಪೊಲೀಸ್ ಆಫೀಸರ್ಸ್ನ ಕಳ್ಕೊಂಡಾಗ ಅವ್ರಿಗೆ ಎಷ್ಟು ಸಿಟ್ಟಿರುತ್ತೆ ಡಿಪಾರ್ಟ್ಮೆಂಟ್ನಲ್ಲಿ ಅಂತಂದ್ರೆ, ಅವತ್ತು ರಾಮಾಪುರದ ಘಟನೆ ನಡೆದಾಗ ಬಹುಶಃ ಬಾವ ಅವರಿಗೆ ನನ್ನ ಮಾತು ಕೇಳಿಸ್ತಾ ಇದ್ರೆ ಅವ್ರಿಗೆ ನೆನಪಾಗುತ್ತೆ. ನಾನು ಹೋಗಿ ನೋಡ್ತೀನಿ, ಆ ಶವಗಳು ಸಾಲಾಗಿ ಮಲಗಿಸಿದ್ರು. ಆ ಸಾಲಾಗಿ ಮಲಗಿಸಿದ್ರು DIG ಆದ ಮನುಷ್ಯ ಕೂತ್ಕೊಂಡು ಗೋಳೋ ಅಂತ ಹೆಂಗ್ ಸತ್ತಂಗ್ ಅಳ್ತಿದ್ರು. ಕಳ್ಕೊಂಡ್ಬಿಟ್ವಲ್ಲ ಅಷ್ಟೇ ಅಲ್ಲ, ನನಗೇನೋ ಮಾಡಕ್ ಆಗ್ತಾ ಇಲ್ಲ ಅಂತ. ಅಂದ್ರೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ರಲ್ಲ DGP ಆಫೀಸಕ್ಕೆ, ಅಲ್ಲಿ ಅವರುಗಳ ಶವಗಳನ್ನು ತಂದಿದ್ರು. ಪೊಲೀಸ್ ಆನರು ಕುಶಾಲ್ ತೋಪ್ ಆರಿಸೋದು, ಹೆಂಡತಿಗೆ ಪೆನ್ಷನ್ ಕೊಡೋದು, ಅಥವಾ ಸ್ವಲ್ಪ ದುಡ್ಡು ಕಾರ್ಗಿಲ್ ಯುದ್ಧ ಆದಾಗ ಪ್ರೈಮ್ ಮಿನಿಸ್ಟರ್ಸ್ ಅಮೌಂಟಿಗೆ ಕಳಿಸಿ ಅಂತಂದ್ರೆ ನಾನು ಹೇಳಿದೆ, ಅಲ್ಲಿ ಕಳಿಸ್ಬೇಡಿ, ನನಗೆ ಕೊಡಿ, ನಾನು ಹಂಚ್ತೀನಿ ಮನೆಗಳಿಗೆ ಅಂತ. 17 ಜನ ಯೋಧರು, ಕರ್ನಾಟಕದ ಹುಡುಗರು, ಅವರ ಹೆಣಗಳನ್ನ ನಾನು ಕಾರ್ಗಿಲ್ ಬೆಟ್ಟದಲ್ಲಿ ನೋಡಿದ್ದೆ. ಅವ್ರನ್ನ ಗುರುತಿಸಿ ಅವ್ರ ಮನೆಗಳವ್ರನ್ನ ಕರೆದು ನಾನು ಕೊಟ್ಟೆ. 17 ಲಕ್ಷ ರೂಪಾಯಿ ವಸೂಲಿ ಆಯಿತು. ಅವ್ರಿಗೆ 1 ಲಕ್ಷ ಕೊಟ್ಟೆ. ಎಲ್ಲರೂ ಕೊಡೋಕೆ ಶುರು ಮಾಡಿದ್ರು. ಟೋಟಲಿ ಅಮೌಂಟ್ ವೆಂಟ್ ಟು 2 crores ಫಾರ್ ಈಚ್ ಫ್ಯಾಮಿಲಿ. ಕೆಲವರು ಬಹಳ ಉದ್ಧಾರ ಆದ್ರು, ಕೆಲವರು ಸರ್ವನಾಶ ಆಗೋದು, ಅದು ಎಲ್ಲ ಆಯ್ತು. ಆದರೆ ನಾನು ಹೇಳೋದು, ಈ ತರಹದ ಪ್ರಕರಣಗಳಾದಾಗ ನಮ್ಮ ಸಮಾಜದಲ್ಲಿ ನಮ್ಮ ಮಾಧ್ಯಮಗಳ ಮೂಲಕ, ಪ್ರಾಜ್ಞರಾದಂತಹ ವಕೀಲರು ಪ್ರಕಾಶ್ ಅವರ ಮೂಲಕ, ಅಥವಾ ಹಿರಿಯ ಅಧಿಕಾರಿಗಳಾಗಿ ನಿವೃತ್ತರಾದಂತಹ ಬಾವ ಅವರ ಮೂಲಕ ನಾವು ಈ ತರಹದ ಚರ್ಚೆಗಳನ್ನು ಮಾಡೋದ್ರಿಂದ ಸಮಾಜದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಕಾನೂನಿನಲ್ಲಿ ಅವಕಾಶಗಳಿರ್ತವೆ, ಸರ್ಕಾರಕ್ಕೆ ನಿರ್ಧಾರ ತಗೊಳ್ಳುವಂತ ಚೈತನ್ಯ ಇದೆ, ವಿಚ್ ಈಸ್ ನಾಟ್ ನಾರ್ಮಲಿ ಅವೈಲಬಲ್ ಇನ್ ಆಲ್ ದಿ ಕಂಟ್ರಿ. ಬೇರೆ ಯಾತ್ರಲ್ಲೂ ಇಲ್ಲ. ಬೇರೆ ಇಂಥ ಒಂದು ಸಂವಿಧಾನ, ಇದು ಪ್ರಜಾಪ್ರಭುತ್ವದ ಸಂವಿಧಾನದಲ್ಲಿ ಇಷ್ಟೊಂದು ಅಧಿಕಾರ ಸರ್ಕಾರಗಳಿಗಿರೋದು ನಮ್ಮಲ್ಲೇ. ಆವಾಗ ಏನ್ ಮಾಡಬೇಕು? ವೋಟಿಂಗ್ ಮಾಡಬೇಕು. ಆಮ್ ಆದ್ಮಿ ಸಿಸ್ಟಮ್ ತರಬೇಕಾಗ್ತದೆ. SMS ಕಳಿಸಿರಿ, ನೀನು ಹಾಕಬೇಕೋ ಬೇಡವೋ? ಹಾಗಲ್ಲ. ಯು ಆರ್ ಜುಡಿಷಿಯಸ್, ಯು ಆರ್ ಬೆನವಲೆಂಟ್. ಡಿಕ್ಟೇಟರ್ ಅನ್ನೋದ್ರ ಜೊತೆಗೆ ಬೆನವಲೆಂಟ್ ಅನ್ನೋ ಶಬ್ದ ಬಳಸ್ತೀವಿ ನಾವು. ಅಂದ್ರೆ ಒಂದು ತೂಕಬದ್ಧವಾದಂತಹ ಡಿಕ್ಟೇಟರ್ಶಿಪ್ ಮಾಡ್ತಾನೆ. ಇದಿ ಅಮೀನ್ ಮಾಡಲಿಲ್ಲ, ಹಿಟ್ಲರ್ ಮಾಡಲಿಲ್ಲ, ಆದ್ರೆ ಕೃಷ್ಣದೇವರಾಯ ಮಾಡ್ತಿದ್ದ, ಅಕ್ಬರ್ ಮಾಡ್ತಿದ್ದ ಅಂತ ನಾವು ಇತಿಹಾಸ ಓದ್ತೀವಿ, ಬರಿತೀವಿ, ಪಾಠ ಹೇಳ್ತೀವಿ. ಆ ತರಹದ ಬೆನವಲೆನ್ಸ್ನ ನಾವು ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸರ್ಕಾರಗಳು ಈ ವಿಷಯಗಳಲ್ಲಿ ಕೇವಲ ರಾಜಕಾರಣಕ್ಕೋಸ್ಕರ, ವೈ ಕರುಣಾನಿಧಿ ಡಿಡ್ ನಾಟ್ ಡೂ ದಿಸ್? ಬಿಕಾಸ್ ಯು ವಾಂಟೆಡ್ ಟು ಪ್ಲೀಸ್ ದಿ ಲಂಕನ್ ಎಲಿಮೆಂಟ್ಸ್, ಪ್ರವಾಕರ್ನ್ ಎಲಿಮೆಂಟ್ಸ್, pro LTT, and Amma now wants to get pleased. ಜಯಮ್ಮ ಆಯ್ತೆ. ಹೀಗೆ ಒಂದು ರಾಜಕೀಯ ಕಾರಣ. ಎರಡನೇದು, ಈ ವೀರಪ್ಪನಂಥ ಮೆಸಾಕರ್ ಇದೆಯಲ್ಲ, ಅವ್ನು ಮಾಡೋದಂಥ ಮೆಸಾಕರ್ಸ್ನ ಕಣ್ಣಾರೆ ನೋಡಿದ್ದೀವಿ. ಅಂಥದ್ದು ಈ ಸಮಾಜದಲ್ಲಿ ಇವತ್ತು ನೆನೆಸ್ಕೊಂಡು ಕೂತ್ಕೊಂಡ್ರೆ, ಎಷ್ಟು ವರ್ಷಗಳಿಂದ ನಾನು ಹೋಗಿದ್ದೆ, ಮಲೆ ಮಹದೇಶ್ವರ ಬೆಟ್ಟದ ಮೂಲೆ ಸುತ್ತಬಿಟ್ಟೆ. ರಾಜ್ಕುಮಾರ್ ಕಿಡ್ನಾಪ್ ಆದಾಗ 108 ದಿನಗಳಲ್ಲಿ ಕನಿಷ್ಠ ಪಕ್ಷ 18 ಸಲ ಹೋಗಿದ್ದೀನಿ ನಾನು. ರಾಜ್ಕುಮಾರ್ ಸಿಕ್ಬಿಡ್ತಾರೆ, ವೀರಪ್ಪನ್ ಕಾಣಿಸ್ಬಿಡ್ತಾನೆ ಅಂತ ಅಲ್ಲ. ಐ ವಾಂಟೆಡ್ ಟು ಫೀಲ್ ದಿ ಆ ಬಂಧನ ಅನ್ನೋದು ಏನು ಅಂತ ಗೊತ್ತಾಗ್ಬೇಕು ನನಗೆ. ಕಾಡಿನಲ್ಲಿ ನೀನು ಒಬ್ಬರೇ ಇರಿ, ಕಷ್ಟ ಎಷ್ಟು ಇದಾಗುತ್ತೆ. ಅಂಥದ್ರಲ್ಲಿ ಬೆಳಗಿನ ಜಾವ ಎಬ್ಸೋನು ರಾಜ್ಕುಮಾರ್ ಅವ್ರನ್ನ ಆ ವಯಸ್ಸಿನಲ್ಲಿ. ಓಡಿ ನೀವು, ಇವ್ರು ಯಾರು ಹೇಳ್ಕೊಳ್ಳಿಲ್ಲ ಬಂದು ರಾಜ್ಕುಮಾರ್ ಅವರು. ಓಡು ಅಣ್ಣ, ಓಡು. ಯಾಕಂದ್ರೆ ಬೆಳಕರಿ ಹೊತ್ತಿಗೊಂದು ಹೈಡೌಟಿಗೆ ಸೇರ್ಕೋಬೇಕು. ಅದು ಬೆಟ್ಟಗಳದ್ದೇ ಹೌದು. ಆತ ಮನುಷ್ಯ ಎಕ್ಸಸೈಸ್. ನಾನು ಅಲ್ಲಿ ಹೋಗಿದ್ದಾಗ 93ನೇ ಇಸ್ವಿನಲ್ಲಿ ಒಂದ್ಸತಿ ಹೋಗಿದ್ದಾಗ, ಬೆಟ್ಟ ಅವನು ಬೆಳಗ್ಗೆ ಹೊತ್ತು ಅವನು ಪ್ರಾಕ್ಟೀಸ್ ಹೇಗೆ ಮಾಡ್ಕೊಂಡಿದ್ದಂತೆ ಇದ್ರೆ, ಹಳ್ಳಿಯಿಂದ ಗೋಪಿನಾಥ ಬಿದ್ದ ಬೆಳಗ್ಗೆ ಎಕ್ಸಸೈಸ್ ಕತ್ತಿದ್ರೆ ಅವನು ಹಳ್ಳಿ ಎದುರುಗಡೆನೆ ಒಂದು ದೊಡ್ಡ ಬೆಟ್ಟ ಇದೆ.
ಅದನ್ನ ಹತ್ತಿ ಇಳಿಯೋದತ್ತು ಅಷ್ಟೇ. ಅದೇ ಒಂದು ಎಕ್ಸಸೈಸು. ಈಸ್ ಎ ಟ್ರೈಬ್. ಅಲ್ಲಿ ಇದ್ದಂತ ಪಡಿಯಾಚಿ ಗೌಂಡರ್ ಟ್ರೈಬ್ ಅವನು ಅಫ್ಕೋರ್ಸ್ ಪಡಿಯಾಚಿ ಗೌಂಡರ್ಸ್ ಆರ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ತಮಿಳುನಾಡು. ಇಟ್ಸ್ ಅ ಬಿಗ್ ಕಮ್ಯುನಿಟಿ ಅಂಡ್ ವೆರಿ ಇನ್ಫ್ಲೂಯೆನ್ಷಿಯಲ್ ಕಮ್ಯುನಿಟಿ ಆಲ್ಸೋ. ಆದ್ರೆ ಅಣ್ಣ ಅವ್ರನ್ನ ಎಲ್ಲಿ ಓಡಿಸ್ತಾ, ಅವ್ರ ಗತಿ ಏನಾಯ್ತು ಪಾಪ, ಮೊದಲೇ ಮಂಡಿ ನೋವು, ಕಡೆಗೆ ಒಂದು ಚಾದ್ರದಲ್ಲಿ ಅವ್ರನ್ನ ಹಾಕೊಂಡು 4 ಜನ ಎತ್ಕೊಂಡು ಓಡೋರು. ಅವ್ರು ಅನುಭವಿಸಿದ ಯಮಯಾತನೆ ಇದೆಯಲ್ಲ, ಅವ್ರು ಹೇಳ್ಕೊಳ್ಳಿಲ್ಲ ಪಾಪ, ಬದುಕಿರೋರು ಹೇಳ್ಕೊಳ್ಳಿಲ್ಲ, ಎಲ್ಲ ನುಂಗ್ಕೊಂಡು ಸುಮ್ಮನೆ ಆಗ್ಬಿಟ್ಟು ದೊಡ್ಡ ಜೀವ ಅದು. ಅಂಥದ್ರಲ್ಲಿ ಇವತ್ತು ಎಷ್ಟು ನೋವಾಗಿರ್ಬೋದು ಈ ಪೊಲೀಸ್ ಅಧಿಕಾರಿಗಳ ಕುಟುಂಬಗಳಿಗೆ. ಓಕೆ, ಇವಾಗ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಮತ್ತೆ ಜೀವದಾನ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.